ಗುಬ್ಬಿ ತಾಲೂಕಿನ ರೈತರ ಹಾಗೂ ಅಜ್ಜಯ್ಯನ ಮೂಲಕ ಡಿಕೆಶಿಗೆ ತಲುಪಿದ ಹೇಮಾವತಿ ನೀರಿನ ಶಾಪವೇ ಗುಬ್ಬಿ ಶಾಸಕರಿಗೆ ಮಂತ್ರಿಗಿರಿ ತಪ್ಪಲು ಪ್ರಮುಖ ಕಾರಣ ಎಂದು ಬಿಜೆಪಿ ಮುಖಂಡ ಎಸ್ಟಿ ದಿಲೀಪ್ ಕುಮಾರ್ ತೀವ್ರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಾಸಕರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿ ಹಲವಾರು ರಾಜಕೀಯ ಹಾಗೂ ಸ್ಥಳೀಯ ವಿಷಯಗಳನ್ನು ಪ್ರಸ್ತಾಪಿಸಿದರು. ತಾಲೂಕಿನ ಜನ ನಂಬಿಕೊಟ್ಟಿದ್ದ ಬೀಗದ ಕೈಯನ್ನ ನಿಮ್ಮ ಸ್ವಾರ್ಥಕ್ಕಾಗಿ ಡಿಕೆ ಶಿವಕುಮಾರ್ ಅವರಿಗೆ ಅಡಬಿಟ್ಟು ಅವರು ಬಂದಾಗ ಪಕ್ಕದಲ್ಲಿಯೇ ಕುಳಿತು ತುಟಿಕ್ ಪಿಟಿಕ್ ಎನ್ನದೆ ಇಂದು ವಿರೋಧ ಮಾಡುವ ಗೋಸುಂಬೆ ಆಟ ಬಿಡಿ. ತಾಕತ್ತಿದ್ದರೆ ಅಂದು ಚಾನೆಲ್ ಮೇಲೆ ಮಲಗಿ ನೀರು ಬಿಡಿಸಿದ್ದೆ ಎನ್ನುವಂತೆ ಇಂದು ಡಿಕೆ ಶಿವಕುಮಾರ್ ಮನೆ ಮುಂದೆ ಮಲಗಿ ಬಹಿರಂಗವಾಗಿ ವಿರೋಧ ವ್ಯಕ್ತಪಡಿಸಿ ನೋಡೋಣ ಎಂದು ಸವಾಲು ಹಾಕಿದರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮಂಜೂರಾದ ಲಿಫ್ಟ್ ಇರಿಗೇಷನ್ ಕಾಮಗಾರಿಗಳನ್ನು ತಾವೇ ತಂದೆ ಎಂಬಂತೆ ಬಿಂಬಿಸಿಕೊಂಡು ಟೇಪ್ ಕತ್ತರಿಸಿ ಉದ್ಘಾಟನೆ ಮಾಡಿದರೂ ತಮ್ಮ ಯೋಗ್ಯತೆಗೆ ಅವುಗಳನ್ನು ಇಂದಿಗೂ ಪೂರ್ಣಗೊಳಿಸಲು ಸಾಧ್ಯವಾಗಿಲ್ಲ ಎಂದು ಕಿಡಿಕಾರಿದರು. ಗುಬ್ಬಿಯಲ್ಲಿ ಎಸ್ ಶ್ರೀನಿವಾಸ್ ಎಂಬ ಡ್ರಾಮಾ ಕಂಪನಿ ತೆರೆದಿದ್ದು ಅದರಲ್ಲಿ ಕಾಮಿಡಿ ಮಾಡುವ ನಟನೊಬ್ಬನನ್ನ ಗುಳ್ಳೆನರಿ ಪಾತ್ರಕ್ಕೆ ಇಟ್ಟುಕೊಳ್ಳಲಾಗಿದೆ. ಮಾಧ್ಯಮದ ಮುಂದೆ ಬಂದು ಏನೇನೋ ಕಾಮಿಡಿ ಮಾಡಿ ಹೋಗುವ ಇಂತಹ ಗುಳ್ಳೆನರಿಗಳಿಂದ ಹೇಳಿಕೆ ಕೊಡಿಸುವುದನ್ನು ಬಿಟ್ಟು ನಿಜಕ್ಕೂ ತಾಕತ್ತಿದ್ದರೆ ಡಿಕೆಶಿ ಮುಂದೆ ತೋರಿಸಿ ಎಂದು ಗುಡುಗಿದ್ರು. ಇದೇ ಸಂದರ್ಭದಲ್ಲಿ ಮುಖಂಡರಾದ ಶಂಕರ್ ಕುಮಾರ್, ಸಿದ್ದರಾಮಯ್ಯ, ಲಕ್ಷ್ಮೀರಂಗಯ್ಯ, ವಿದ್ಯಾಸಾಗರ್, ಶ್ರೀಧರ್, ಮಂಜುನಾಥ್, ಲೋಕೇಶ್ ಮತ್ತು ತಿರುಮಲೇಶ್ ಸ್ಥಳದಲ್ಲಿದ್ದರು. ಎನ್ಡಿಎ ಒಂದಾಗಿದೆ. ತಾಲೂಕಿನಲ್ಲಿ 80% ವಿರೋಧ ಬಂದ, 30% ಇವ್ರಿಗೆ ಓಟ್ ಬಿದ್ದಾವೆ ಅಷ್ಟೇ. 70% ವಿರೋಧ ಐತೆ. ಈಗ ಇದು ಹೋರಾಟದಲ್ಲಿ ರೈತರೆಲ್ಲ ದಂಗೆದ್ದವ್ರೆ. ಯಾವುದೇ ಕಾರಣಕ್ಕೂ ನನಗೆ ಉಳುವಿಲ್ಲ ಅಂತೇಳಿ ಸುಮ್ಮನೆ ಅಡ್ಡೇಟಿ ಮೇಲೆ ಗುಡ್ಡೇಟು ಬೌಲಿಂಗ್ ಸುಮ್ಮನೆ ಹೊಡೆಯೋದು. ಕಲ್ಲ ಮೈಂಗಿಡಕ್ಕೆ ಕಲ್ಲು ಬಿದ್ರು ಮೈಂಕಾಯಿ ಬೀಳಿ, ಇಲ್ಲ ಅಂದ್ರೆ ಅಮಿತ್ ಶಾ ಮಾಡಕ್ಕೆ ಹೋಗಿದ್ರಿ, ಇವ್ರಿಗೆ ಸೋಮಣ್ಣವ್ರು ಮಾಡಕ್ಕೆ ಹೋಗಿದ್ರಿ, ಇವನೇ ಮೇಲೆ ಬಿದ್ದು ಹೋಗಿರ್ತಾನೆ, ನನಗೆ ಹಿಂಗಾಗ್ಬಿಟ್ಟೈತೆ ಹಂಗಾಗ್ಬಿಟ್ಟೈತೆ ಅಂತ. ಈಗ ಕುಮಾರಸ್ವಾಮಿ ಜ್ಞಾಪಕ ಬಂದಿದೆ. ಕುಮಾರಸ್ವಾಮಿ ನನಗೆ ಮಂತ್ರಿಗಿರಿ ಕೊಟ್ಟಿದ್ದು ಅವತ್ತೆಲ್ಲೋಗಿತ್ತು, ಅದಿವಾಗ ಅವತ್ತೆಲ್ಲೋಗಿತ್ತು. ಸುಮ್ಮನೆ ಈ ಗೋಸಿಂಬೆ ಆಟಗಳು ಬಿಟ್ಟು ತಾಲೂಕು ಜನ ನೋಡ್ತಾವ್ರೆ ನಿನ್ನ ಡ್ರಾಮಾ ಕಂಪ್ನಿ ನಾಟಕವ. ಹಂಗಿದ್ದಿದ್ರೆ ತಾಲೂಕಲ್ಲಿ ದಂಗೆದ್ದೇಳ್ಬೇಕಾಯ್ತು. ನೀನು ಏನಾರು ಹೇಮಾವತಿ ಹೋರಾಟಕ್ಕೆ ಬಂದಿದ್ರೆ ಇವತ್ತು ತಾಲೂಕಲ್ಲಿ ದಂಗೆದ್ದಿರೋದು ನಮ್ಮ ವಾಸಣ್ಣಂಗೆ ಮಂತ್ರಿಗಿರಿ ಕೊಡಬೇಕು ಅಂತ. ಎಲ್ರಿ ಯಾರು ಕೇಳೋರೇ ಇಲ್ಲ, ದಿಕ್ಕೇ ಇಲ್ಲ, ಜನ ವಿರೋಧಿ ಶುರುವಾಗೈತೆ. ಹಂಗಾಗಿ ಇವತ್ತು ನಂದು ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ಗೆ ವಿರೋಧ ಐತೆ ಅಂತ ಹೇಳ್ತಾ ಇರೋದು. ಇದೆ ಜನ ನೋಡ್ತಾ ಇರ್ತಾರೆ, ಯಾರು ಮೂಢ ತುಂಬಿರಲ್ಲ. ನಮ್ಮ ರೈತರುಗಳು ಕಷ್ಟ ಬಿದ್ದವ್ರೆ, ಅಡಿಕೆ ತೋಟಗಳು ಹೋಗ್ತಾವೆ, ಒಡವೆ ಪಡವೆ ಅಡ ಇಕ್ಕಿ ಬೋರ್ಗಳು ಕೊರೆಸ್ತಾವ್ರೆ. ಬ್ಯಾಂಕ್ ಹೋದ್ರೆ ಸಾಲ ಕೊಡ್ತಿಲ್ಲ, ಯಾತ್ರ ಕಟ್ತೀಯ ಅಂತಾರೆ. ಅಡಿಕೆ ಗಿಡ ಒಣಗೋದ್ರೆ ಯಾತ್ರ ಕಟ್ತೀಯಪ್ಪ ಅಂತಾರೆ ಬ್ಯಾಂಕಲ್ಲಿ ಸಾಲ ಕೊಡೋಕ್ಕೆ. ಏನು ಮಾಡ್ಬೇಕು ನಮ್ಮ ರೈತರು? ರೈತರ ಶಾಪ ತಟ್ಟೆ ತಟ್ಟುತ್ತೆ. ಇನ್ನೂ ಏನು ಕಂಡೆ ನೋಡಿವಂತೆ ಮುಂದೆ.